ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಮುಕಳಪ್ಪ ಅವ್ರ ಬಗ್ಗೆ. ಇವರು ಉತ್ತರ ಕರ್ನಾಟಕದ ಒಬ್ಬ ಪ್ರತಿಷ್ಠಿತ ಯೂಟ್ಯೂಬರ್. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಇವರು ಕಾಮಿಡಿ ಕಂಟೆಂಟ್ ಅಂದ್ರೆ ಕಾಮಿಡಿ ಸ್ಕಿಟ್ಸ್ ಮತ್ತೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ. ಇವರ ವಿರುದ್ಧ ಸೆಪ್ಟೆಂಬರ್ 18ಕ್ಕೆ ಬಜರಂಗ್ ದಳ ಕಾರ್ಯಕರ್ತರು ಧಾರವಾಡ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ಮುಕಳಪ್ಪ ಅವರು ಸುಳ್ಳು ದಾಖಲೆಗಳನ್ನ ನೀಡಿ ಒಂದು ಹಿಂದೂ ಯುವತಿನ ಮದುವೆ ಆಗಿದ್ದಾರೆ ಅಂತ. ಮುಕಳಪ್ಪ ಅವರ ಒರಿಜಿನಲ್ ಹೆಸರು ಬಂದು ಕ್ವಾಜಾ ಅಂತ. ಇವರು ಗಾಯತ್ರಿ ಅವ್ರನ್ನ ವಿವಾಹ ಆಗಿದ್ದಾರೆ. ಕೃಷ್ಣ ಕುಮಾರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಮುಕಳಪ್ಪ ನಮ್ಮ ಹಿಂದೂ ಯುವತಿ ಗಾಯತ್ರಿನ ಬ್ರೈನ್ ವಾಶ್ ಮಾಡಿ ಮದುವೆ ಆಗಿದ್ದಾನೆ. ಮತ್ತೆ ಇವನಿಗೆ ಸುಮಾರು ಸಲ ವಾರ್ನಿಂಗ್ ನ ನಾವು ಕೊಟ್ಟಿದ್ವಿ. ಯಾಕಂದ್ರೆ ಇವನು ನಮ್ಮ ಧಾರ್ಮಿಕ ಹಬ್ಬಗಳ ಮೇಲೆ ಕಾಮಿಡಿ ಮಾಡ್ತಾ ಇದ್ದ. ಗಾಯತ್ರಿ ದಾಂಡೇಲಿಗೆ ಹೋಗ್ತೀನಿ ಅಂತ ತನ್ನ ಮನೆಯಲ್ಲಿ ಸುಳ್ಳು ಹೇಳಿ ಮುಂದಗೋಡಲ್ಲಿ ಮುಕಳಪ್ಪನ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳೆ ಅಂತ ಹೇಳಿದರೆ, ಕೃಷ್ಣ ಕುಮಾರ್ ಅವರು ಗಾಯತ್ರಿ ಅವರ ತಾಯಿನ ಭೇಟಿಯಾಗಿದ್ದಾರೆ. ಗಾಯತ್ರಿ ಅವರ ಮನೆಯಲ್ಲಿ ಈ ಒಂದು ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವಾಗ ಗಾಯತ್ರಿ ಮುಕಳಪ್ಪಗೆ ಹುಬ್ಳಿ ಧಾರವಾಡಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಪರಿಚಯ ಇದ್ದಾರೆ, ಅವರಿಗೆ ಹೇಳಿ ನಿಮ್ಮನ್ನೆಲ್ಲ ಒಳಗಡೆ ಹಾಕ್ತೀನಿ ಅಂತ ಬೆದರಿಸಿದ್ಲಂತೆ. ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ನೋಡಬಹುದು. ಮುಕಳಪ್ಪ ಅವರು ಮುಂದಗೋಡಲ್ಲಿ ರಿಸೈಡ್ ಮಾಡೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಇವನ ರೆಸಿಡೆನ್ಸಿ ಇರೋದು ಧಾರವಾಡ ರೂರಲ್ ಅಲ್ಲಿ ಅಂತ ಕೃಷ್ಣ ಕುಮಾರ್ ಅವರು ಹೇಳಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ಮಂದಿಗೆ. 2 ದಿನಗಳ ಹಿಂದೆ ಮುಕಳಪ್ಪ ಲವ್ ಮಾಡಿ ಮದುವೆ ಮಾಡ್ಕೊಂಡಲ್ಲ ನಮ್ಮ ಹಿಂದೂ ಹುಡುಗಿಗ. ಆ ಹುಡುಗಿಯವರ ಮನೆಗೆ ಹೋಗಿದ್ವಿ. ಅವ್ರ ತಾಯಿಯವರು ಕೆಲವೊಂದಿಷ್ಟು ಸತ್ಯಗಳನ್ನ ಹೇಳ್ಕೊಂಡ್ರು. ಅವ್ರ ಬಾಯಿಂದನ ಮಾತಾಡಿರುವಂತ ಮಾತುಗಳನ್ನ ನಾನ್ ನಿಮ್ಗೆ ಇವತ್ತು ತಿಳಿಸ್ತೀನಿ. ಅದರಲ್ಲಿ ಒಂದು ತುಣುಕನ್ನ ಇಲ್ಲಿ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ದಯವಿಟ್ಟು ಗಮನ ಕೊಟ್ಟು ಕೇಳ್ರಿ. ಪೊಲೀಸರ ಇವ್ರ ಕೈಯಾಗದಾರ ಅಂದ್ರೆ ಒಮ್ಮೆ ನಾ ಏನಂದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮನ್ನ ಹಿಡಿಸೇ ಬಿಡ್ತೇನೆ ಅಂದೆ. ನಮ್ಮ ಮಗಳೇನಂದ ಪೊಲೀಸರು ಧಾರವಾಡ ಸಿ ಸಾಹೇಬ್ನ ಅವ್ರ ಕೈಯಾಗದಾನ, ನೀ ಏನ್ ಹಿಡಿಸ್ತಿ ಹಿಡಿಸ್, ನಿಮ್ಮನ್ನ ಓದ್ ಎಲ್ಲಾರನು ಒಳಗ್ ಹಾಕ್ತಾರ ಅಂದ್ಬಿಟ್ರು. ಪೊಲೀಸರು ಸಪೋರ್ಟ್ ಅಂದ್ರೆ ದೊಡ್ಡ ಪೊಲೀಸರು ನನ್ನ ಮಗಳ ಅಂದ್ರಿ ನನಗ ಅಣ್ಣ, ನಾ ಯಾರ ಮುಂದೆ ಅಂದಿಲ್ಲ ಇವತ್ತಿಗೆ. ಮತ್ತ ಏನಂದ, ನಿಮ್ಮನ್ನ ಓದ್ ಒಳಗ್ ಹಾಕಿ ಬಿಡ್ತಾರ ಸಿ ಸಾಹೇಬ್ನ ಇವ್ರ ಕೈಯಾಗದಾನ ಅಂದ್ರೆ. ಮತ್ತ ಅವರು ಸುಡ್ಗಾಡ್ದಾರ ಕೂಡ ಫೋನ್ ತಕೊಂಡಿರ್ತಾನಲ್ರಿ, ಫೋಟೋ ಫೋನ್ ನಮಗ ಕಮಿಷನರ್ ಸಾಹೇಬ್ ಫೋಟೋ ಮತ್ತ ಅದಕ್ಕ ನಾವು ನಿಜ ಹೇಳ್ತೇನ್ರಿ. ನೋಡಿದ್ರಲ್ಲ, ಕೇಳಿಸ್ಕೊಂಡ್ರಲ್ಲ, ಮುಕಳಪ್ಪ ಯಾವ ರೇಂಜ್ ಒಳಗ್ ಮೈಂಡ್ ವಾಶ್ ಮಾಡ್ಯಾನಂತಂದ್ರ, ತನ್ನ ಹುಡ್ಸಿರೋ ತಾಯಿಗೆ ಅವಳು ನೀ ಏನಾದ್ರು ಇದನ್ನ ತಡದ್ರೆ, ನೀ ಲವ್ ಬ್ಯಾಡ್ ಅಂತಂದ್ರೆ ಅವನಿಂದ ದೊಡ್ಡ ದೊಡ್ಡ ಪೊಲೀಸರು ಅದಾರ, ನಿಮ್ಮನ್ನ ಒದ್ದು ಒಳಗ್ ಹಾಕ್ತಾರಂತ ಹೇಳ್ತಾರ. ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಸಾಹೇಬ್ರು ಕಮಿಷನರ್ ಆಫೀಸಿಗೆ ಈ ಮುಕಳಪ್ಪನ ಕರೆಸಿ ಬಾಜುಕ್ ನಿಂತ್ಕೊಂಡು ಫೋಟೋ ಹೊಡೆದು, ಈ ವ್ಯಕ್ತಿ ಒಳ್ಳೆ ಕ್ರಿಯೇಟರ್, ಒಳ್ಳೆ ಸಂದೇಶ ಕೊಡ್ತಾನಂತ ಹೇಳಿದ್ರೆ. ಸಾಹೇಬ್ರೆ, ಇವ ಎಂತ ಸಂದೇಶ ಕೊಡ್ತಿದ್ದ ಅಂದ್ರೆ, ನಮ್ಮ ಧರ್ಮದ ಹಬ್ಬಗಳಿಗೆ ಧಕ್ಕೆ ಮಾಡ್ತಿದ್ದ, ಡಬಲ್ ಮೀನಿಂಗ್ ಮಾತಾಡ್ತಿದ್ದ, ಆ ಹಬ್ಬಗಳಿಗೆ ಅವಮಾನ ಮಾಡ್ತಿದ್ದ, ಕಾಮಿಡಿ ಮಾಡ್ತಿದ್ದ. ಇವ ಒಳ್ಳೆ ಕ್ರಿಯೇಟರ್ ಏನ್ರಿ ನಿಮ್ ಪ್ರಕಾರ? ಈಗ ನೋಡ್ರಿ ಕಮಿಷನರ್ ಸಾಹೇಬ್ರ, ಒಂದ್ ಹಿಂದೂ ಹುಡುಗಿನ ಮದ್ವಿ ಮಾಡ್ಕೊಳಕ್ ತನ್ನ ತಾಯಿ ಮುಂದ ನನ್ ಹಿಂದ್ ಕಮಿಷನರ್ ಸಾಹೇಬ್ರ ಅದಾರ, ಅವ್ನ ಏನು ಮಾಡಕ್ ಆಗುದಿಲ್ಲ ಹಂಗ ಹಿಂಗಂತ ಹೇಳಿ ನಿಮ್ ಹೆಸರು ಹೇಳಿ ಹೆದರ್ಸ್ಯಾರ ನೋಡ್ರಿ. ಹೆದರ್ಸ್ಕೊಂಡ್ ಓಡೋಗಿ ಮದ್ವಿ ಮಾಡ್ಕೊಂಡಾನ. ಅವ ಯಾವ ರೇಂಜಿಗೆ ಮೈಂಡ್ ವಾಶ್ ಮಾಡಿದ್ದ ಅಂತಂದ್ರ, ನಿನ್ನೆ ಸ್ಟೇಷನ್ ನಾಗ ಆ ಹುಡುಗಿ ಒಂದ್ ಮಾತ್ ಹೇಳ್ತಾಳ, ಅವ 4 ಮಂದಿ ಹುಡುಗಿಯರ್ನ ಮದ್ವೆ ಆಗ್ಲಿ, ಇನ್ನು ನಾ ಅವನ್ ಜೊತೆನ ಸಂಸಾರ ಮಾಡ್ತೀನಿ, ಹೆಂಡತಿ ಆಗಿರ್ತೀನಿ ಅಂತ ಹೇಳಿ. ವಾವ್, ಯಾವ ರೇಂಜಿಗೆ ಮೈಂಡ್ ವಾಶ್ ಮಾಡ್ತಾರಪ್ಪ. ನೆಕ್ಸ್ಟ್ ಅಪ್ಡೇಟ್ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ. 6 ತಿಂಗಳು ಆದ್ಮೇಲೆ ಡಾಕ್ಟರ್ ಬ್ರೋ ಅವರು ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬ್ರೋ ಅವರು ಫಿಲಿಪೀನ್ಸ್ ನ ಗೋಲ್ಡನ್ ಮೌಂಟೇನ್ ಎಂದೇ ಪ್ರಸಿದ್ಧವಾಗಿರುವ ಮೌಂಟ್ ದಿವಾಟಾಗೆ ಹೋಗಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬ್ರೋ ಅವರು ಫಿಲಿಪೀನ್ಸ್ ನ ಗೋಲ್ಡ್ ಮೈನರ್ಸ್ ಅಂದ್ರೆ ಚಿನ್ನದ ಗಣಿಗಾರರು ಯಾವ ರೀತಿ ಭೂಮಿಯಿಂದ ಗೋಲ್ಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮತ್ತೆ ಇವರು ಯಾವ ರೀತಿ ಕಷ್ಟಗಳನ್ನ ಎದುರಿಸ್ತಾರೆ ಅಂತ ಡೀಟೇಲ್ ಆಗಿ ತೋರಿಸಿದ್ದಾರೆ. ಫುಲ್ ವಿಡಿಯೋನ ನೀವು ಡಾಕ್ಟರ್ ಬ್ರೋ ಅವರ ಅಫಿಷಿಯಲ್ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಐಫೋನ್ 17 ಬಗ್ಗೆ. ಐಫೋನ್ 17 ಸೇಲ್ಸ್ ಸೆಪ್ಟೆಂಬರ್ 19ರಿಂದ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ. BKC ಆಪಲ್ ಸ್ಟೋರ್ ಮುಂಬೈಯಲ್ಲಿ ತುಂಬಾನೇ ದೊಡ್ಡ ಕ್ರೌಡ್ ಸೇರ್ಕೊಂಡಿದೆ. 2023 ಮತ್ತೆ 2024ರಲ್ಲಿ ಉಜ್ವಲ್ ಶಾ ಅನ್ನೋರು ಐಫೋನ್ 14 ಮತ್ತೆ ಐಫೋನ್ 15 ನ ಪರ್ಚೇಸ್ ಮಾಡೋದ್ರಲ್ಲಿ ಮೊದಲಿಗರಾಗಿದ್ರು. ಆದ್ರೆ ಈ ವರ್ಷ 2025ರಲ್ಲಿ ಅಂಕುಶ್ ಅನ್ನೋರು ಇಡೀ ರಾತ್ರಿ BKC ಆಪಲ್ ಸ್ಟೋರ್ ಮುಂಬೈಯಲ್ಲಿ ಕ್ಯಾಂಪ್ ಮಾಡಿ ಐಫೋನ್ 17 ಪರ್ಚೇಸ್ ಮಾಡೋದ್ರಲ್ಲಿ ಮೊದಲಿಗರಾಗಿದ್ದಾರೆ. ಮತ್ತೆ ಕ್ಯೂ ತುಂಬಾನೇ ಜಾಸ್ತಿ ಇತ್ತಲ್ಲ, ಮಧ್ಯದಲ್ಲಿ ಬಂದು ಜನ ಸೇರ್ತಿದ್ದಾರೆ ಅಂತ ಅಲ್ಲಿ ಜಗಳ ಕೂಡ ಆಗಿದೆ. ಕೊನೆಗೆ ಅಲ್ಲಿ ಸೆಕ್ಯೂರಿಟಿ ಅವರು ಬಂದು ಕಂಟ್ರೋಲ್ ಮಾಡಿದ್ದಾರೆ. ಆದ್ರೂ ಐಫೋನ್ ಕ್ರೇಜ್ ಮಾತ್ರ ತುಂಬಾನೇ ಹೆವಿ ಅನ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಗುಜರಾತ್ ಇಂದ. ವಡೋದರ ಅಲ್ಲಿ ಒಬ್ರು ಮಹಿಳೆ ರೋಡ್ ಅಲ್ಲಿ ಕೂತಿ ಪ್ರೊಟೆಸ್ಟ್ ನ ಮಾಡಿದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ಇವರು ಪಾನಿಪುರಿ ತಿನ್ನಕ್ಕೆ ಗೋಲ್ಗಪ್ಪ ಸ್ಟಾಲ್ ಗೆ ಹೋಗ್ತಾರೆ. ಆದ್ರೆ ಗೋಲ್ಗಪ್ಪ
ಸ್ಟಾಲ್ ಅಲ್ಲಿ 20 ರೂಪಾಯಿಗೆ 6 ಪಾನಿಪುರಿ ಬದಲು 4 ಪಾನಿಪುರಿನ ಕೊಡ್ತಾರೆ. ಈ ಒಂದು ವಿಷಯ ಇವರಿಗೆ ತುಂಬಾನೇ ಬೇಜಾರಾಗಿದೆ. ಹಂಗಾಗಿ ರೋಡ್ ಅಲ್ಲಿ ಕೂತಿ ಪ್ರೊಟೆಸ್ಟ್ ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ನೀವು ಕಮೆಂಟ್ಸ್ ನ ನೋಡಬಹುದು. ಸ್ವಲ್ಪ ಜನ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ. 20 ರೂಪಾಯಿಗೆ ಬರೀ 4 ಪಾನಿಪುರಿ ಕೊಡ್ತಾ ಇದ್ದಾರಾ? ಹೌದು, ಇವರಿಗೆ ನಿಜವಾಗ್ಲೂ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಕೆಲವು ಜನ ಬರೀ 2 ಪಾನಿಪುರಿಗೆ ಇವರು ಪ್ರೊಟೆಸ್ಟ್ ನ ಮಾಡ್ತಿದ್ದಾರೆ ರೋಡ್ ಅಲ್ಲಿ ಅಂತ ಕನ್ಫ್ಯೂಸ್ ಕೂಡ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಗ್ಗೆ. ಕಾಂತಾರ ಟೀಮು ಈ ಒಂದು ಮೂವಿಗೆ ಯಾವುದೇ ರೀತಿ ಮಾರ್ಕೆಟಿಂಗ್ ನ ಮಾಡ್ತಾ ಇಲ್ಲ, ಮತ್ತೆ ಟ್ರೈಲರ್ ಕೂಡ ತುಂಬಾನೇ ಡಿಲೇ ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಳ್ತಾ ಇದ್ರು. ಇದೇ ಸಮಯದಲ್ಲಿ ಕಾಂತಾರ ಟೀಮು ತಮ್ಮ ಟ್ರೈಲರ್ ಯಾವತ್ತು ರಿಲೀಸ್ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹೌದು, ಇದೇ ವಾರ ಸೆಪ್ಟೆಂಬರ್ 22ಕ್ಕೆ ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ತಂದೆ ಮತ್ತೆ ಮಗನ ಒಂದು ಹಾರ್ಟ್ ಬ್ರೇಕಿಂಗ್ ಸ್ಟೋರಿ ಬಗ್ಗೆ. ಸೆಪ್ಟೆಂಬರ್ 18ಕ್ಕೆ ಅಫ್ಘಾನಿಸ್ತಾನ್ ವರ್ಸಸ್ ಶ್ರೀಲಂಕಾ ಮ್ಯಾಚ್ ನಡೆಯುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಶ್ರೀಲಂಕಾ ಟೀಮು ವಿನ್ ಆಗುತ್ತೆ. ಶ್ರೀಲಂಕಾ ಕ್ರಿಕೆಟ್ ಪ್ಲೇಯರ್ ದುನಿತ್ ವೆಲ್ಲಲೇಜ್ ಅವರ ತಂದೆ ಮ್ಯಾಚ್ ನಡುವೆನೆ ಹೃದಯಾಘಾತದಿಂದ ತೀರ್ಕೊಂಡಿರ್ತಾರೆ. ಆದ್ರೆ ವೆಲ್ಲಲೇಜ್ ಅವರಿಗೆ ಮ್ಯಾಚ್ ಮುಗಿದ ಮೇಲೆ ಈ ಒಂದು ವಿಷಯನ ತಿಳಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೆಲ್ಲಲೇಜ್ ಅವರಿಗೆ ಆ ದೇವರು ನಿಮಗೆ ಸ್ಟ್ರೆಂತ್ ಮತ್ತೆ ಧೈರ್ಯ ಕೊಡ್ಲಿ ಅಂತ ಬೇಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಮಹಾರಾಷ್ಟ್ರ ಇಂದ. ನಾಗ್ಪುರ್ ಅಲ್ಲಿ ಒಂದು ಫ್ಲೈಓವರ್ ಒಬ್ರು ಮನೆಯ ಬಾಲ್ಕನಿ ಮುಖಾಂತರ ಹೋಗಿರೋ ಫೋಟೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ಸೊ ಈ ಒಂದು ರೋಡ್ ಪ್ರಾಜೆಕ್ಟ್ ನ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. NHAI ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಆ ಮನೆಯವರು ತಮ್ಮ ಬಾಲ್ಕನಿನ ಗವರ್ಮೆಂಟ್ ರೋಡ್ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಮ್ದೇನು ತಪ್ಪಿಲ್ಲ. ಮತ್ತೆ ಈ ಒಂದು ಮನೆಯ ಓನರ್ಗೆ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದವರು ಕಾಂಟ್ಯಾಕ್ಟ್ ಮಾಡಿದಾಗ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಇಂಡಿಯನ್ ಆರ್ಮಿ ವರ್ಸಸ್ HDFC ಎಂಪ್ಲಾಯಿ ಬಗ್ಗೆ. ಸೊ ಇಂಡಿಯನ್ ಆರ್ಮಿ ಸೋಲ್ಜರ್ ಒಬ್ರು HDFC ಅವರಿಗೆ ತಾವು ತಗೊಂಡಿದ್ದ ಲೋನ್ ಬಗ್ಗೆ ವಿಚಾರಿಸಕ್ಕೆ ಫೋನ್ ಮಾಡ್ತಾರೆ. HDFC ಎಂಪ್ಲಾಯಿ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಲ್ಲ. ಅದ್ರ ಮೇಲೆ ನಿಮ್ಗೆ ಬುದ್ಧಿ ಸರಿ ಇಲ್ಲ, ಅದಕ್ಕೆ ನಿಮ್ಮನ್ನ ಬಾರ್ಡರ್ ಗೆ ಕಳಿಸಿರೋದು, ನೀವು ಜೀವನ ಪೂರ್ತಿ ಲೋನ್ ಅಲ್ಲೇ ಬದುಕ್ತೀರಾ, ಅದಕ್ಕೆ ನಿಮ್ಮ ಮಕ್ಕಳೆಲ್ಲ ಕರೆಕ್ಟ್ ಆಗಿ ಹುಟ್ಟಲ್ಲ ಅಂತ ಎಲ್ಲ ಬೈದಿದ್ದಾರೆ. मैं जाता हूँ करता हूँ, तुमको हर एक मैसेज का ना रिप्लाई तो देना चाहिए ना एटलीस्ट कि मैडम करता हूँ नहीं है या कुछ भी मजबूरी समझो। मेरे को ये भी जानकारी दिया है, मेरा 15,85,000 रुपया सैंक्शन किया आपने। अरे बताया तो 16,23,931 पढ़े लिखे हो तो तुमको बताया जाए, पढ़े लिखे होते कोई अच्छी कंपनी में जॉब करते होते 931 रुपए का क्या हुआ? तभी बॉर्डर में भेज दिए गए हो तुम। अरे सर ऐसा ना किसी के हक का ना खाने का नहीं, तुम समझा ना, हजम नहीं होगा तभी तुम लोगों के बच्चे ना विकलांग पैदा होते और ऐसे ही लोग होते जो शहीद हो जाते हैं। ओके ओके रखो ओके अभी फोन और दिखाओ 15 दिन में मैं भी देखती हूँ तुम क्या चीज हो, कौन सी तुर्रम खा हो तुम। मैं भी देखती हूँ 12 साल से भैंसो CRPF में बिजनेस कर रही हूँ, तुम क्या मेरे को सिखाओगे। और मैं भी ना डिफेंस फैमिली से बिलोंग करती हूँ, तुम क्या मेरे को मैं भी सिखाओगे आपका यार। पूरा है ना, अभी आपका है ना ये भी मैं भी आपको दिखाता हूँ, मैं भी किस चीज का फैमिली का हूँ, क्या कर सकता हूँ अभी दिखाओ कितनी बड़ी फैमिली के होते ना सर, 15-16 लाख रुपए लोन गालियों नहीं से पता लगता है आप कौन से फैमिली से बिलोंग करते हो। ठीक है, लोन पे जी रहे हो, अब क्या ज्ञान हमको घंटा तुम दोगे। लोन पे जी रहे हो, ऑफकोर्स जी रहे हो लोन पे, हमारे ऊपर 5 जी लाख रहे देने हो, में तुम्हारी नानी याद आ गई है। काम कर रहे हो आप तो। अब दिखा, बोल मत दिखा आके सामने। ओके मैं तो चैलेंज कर दिया ना आपको, मैं दिखाऊंगा आपको। करो चैलेंज, आओ दिखाओ। रिकॉर्डिंग मेरे पास रखा है, आपने क्या किया है क्या नहीं। रिकॉर्डिंग जो भी रखना है, कहाँ नौकरी कर रहा हूँ और आपने कहाँ से सर्विस सर्टिफिकेट बनाया, जिधर भी भेजने का है उधर भेजो, देख लेना, मैं भी दो बार जिधर भेजने का है उधर भेजो, दिखाओ तुम एक बार। मैंने भी आपने जो भेजा उसका स्क्रीनशॉट मार रखा है, एकदम बिंदास। और भी कुछ चाहिए तो और भी कुछ भेज देती हूँ। ಈ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ನಮ್ಮ ದೇಶದ ಸೈನಿಕನಿಗೆ ಅವಮಾನ ಮಾಡಿದಾಳೆ, ಇವಳನ್ನ ಇಮಿಡಿಯೇಟ್ಲಿ ಕೆಲಸದಿಂದ ತೆಗ್ದಾಕಿ, ಇವಳ ಮೇಲೆ ಬೇಗ ಆಕ್ಷನ್ ತಗೊಳ್ಳಿ ಅಂತ HDFC ಅವರಿಗೆ ಟ್ಯಾಗ್ ಮಾಡಿದ್ರು. ಮಾರನೇ ದಿನ HDFC ಎಂಪ್ಲಾಯಿ ಅನುರಾಧ ಅವರು CRPF ಸೈನಿಕನ ಹತ್ರ ಕ್ಷಮೆ ಕೂಡ ಕೇಳಿದ್ದಾರೆ. हेलो सर, अनुराधा। एक्चुअली सर मुझे भी नहीं पता कि ये सब कैसे क्या फ्रस्ट्रेशन था, क्या गुस्सा थी, क्या फैमिली का प्रेशर था, क्या और काम का प्रेशर था, बट मेरे से जाने अनजाने गलती तो हो गई है सर। बट मेरा ऐसा कोई भी इंटेंशन देश के फौजी लोगों को दिल दुखाने का नहीं था, मेरा ऐसा कोई भी इंटेंशन नहीं था। मेरे मुंह से ये बात निकली सर, देखो वो मैं वापस ले नहीं सकती हूँ क्योंकि वो बात निकल चुकी है। हाँ, बट मैं सॉरी जरूर बोल सकती हूँ। और बस हाथ जोड़ के आप लोगों से यही निवेदन है कि सर हो सके तो मुझे माफ कर दीजिए, क्योंकि इंसान से ही गलती होती है और मेरे से भी गलती हो गई। इस चीज के लिए मैं बहुत ही ज्यादा शर्मिंदा हूँ कि मैंने इतने गंदे वर्ड्स यूज किए फौज के लिए। एक्चुअली में मेरा कुछ फौज का बोलने का यही नहीं था, लेकिन फिर भी मेरे से जो भी गलतियां हुई वो आप मुझे माफ करिए। ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.